ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ರೆಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳ ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಸೋಯಾ ತೊಗೊಂಡಿದ್ದೀನಿ, ಸೋಯಾ ಚಂಕ್ಸು. ಸೋಯಾ ಚಂಕ್ಸಿಂದ ಪಲಾವ್ ಮಾಡೋಣ. ಪಲಾವ್ ಅನ್ಬೋದು, ಬಿರಿಯಾನಿ ಅನ್ಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು, ಫೈಬರ್ ಅಂಶ ತುಂಬ ಇರುತ್ತೆ. ನೋಡಿ, ನಾನು ಇದ್ರಿಗೆ ಸ್ವಲ್ಪ ಬಿಸಿನೀರು ಹಾಕಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. ಅದು ನೆನ್ಕೊಬೇಕು. ನೆನ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ. ಆಮೇಲೆ ತೊಳೆದು ಬಿಟ್ಟು ನೀರೆಲ್ಲ ತೆಗೆದು ಬಿಡಬೇಕು. ಇದು ಮುಳುಗೋವರೆಗೂ ನೀರು ಹಾಕ್ಕೊಂಡಿದ್ದೀನಿ. ಇದು ಸೈಡ್ಗೆ ಇಟ್ಕೊತೀನಿ. ಇದ್ರಿಗೆ ಒಂದು ಮಸಾಲೆ ರುಬ್ಕೋಣ. ನೋಡಿ, ಮಸಾಲೆಗೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರ ತಕ್ಕ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚೂರು ಈರುಳ್ಳಿ, ಒಂದು ಅರ್ಧ ಟೊಮೊಟೊ ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ಮಿಕ್ಸಿ ಜಾರ್ ತೊಗೊತಾ ಇದ್ದೀನಿ. ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ. ಅಷ್ಟೆಲ್ಲ ಅದು ನೆನೀತದೆ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ, ಸ್ಟವ್ ಹಚ್ಚೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ. ಎಣ್ಣೆ ತುಪ್ಪ ಬಿಸಿ ಆಗಬೇಕು. ನೋಡಿ, ಎಣ್ಣೆ ತುಪ್ಪ ಬಿಸಿಯಾಗಿದೆ. ಜೀರಿಗೆ ಹಾಕೋಣ. ಒಂದು ಸ್ಪೂನ್, 1.5 ಸ್ಪೂನ್ ಜೀರಿಗೆ, ಮತ್ತು ಪಲಾವ್ ಎಲೆ, ಒಂದು ಲವಂಗ, ಏಲಕ್ಕಿ, ಒಂದು ಇಂಚು ಚಕ್ಕೆ, 4 ಲವಂಗ, ಸ್ಟಾರ್ ಮಗ್ಗು, ಒಂದು ಮರಾಠಿ ಮಗ್ಗು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಹೀಗೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಹಚ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ನಾನೇನು ತರಕಾರಿ ಆ್ಯಡ್ ಮಾಡ್ತಾಯಿಲ್ಲ, ಬರೀ ಈರುಳ್ಳಿ, ಟೊಮೊಟೊ, ಸೋಯಾ, ಬಟಾಣಿ ಅಷ್ಟೇ. ನೋಡಿ, ಈರುಳ್ಳಿ ಫ್ರೈ ಆಯಿತು. ಟೊಮೊಟೊ ಹಾಕೋಣ. ನೋಡಿ, ಟೊಮೊಟೊ ಫ್ರೈ ಆಗಿದೆ, ಈರುಳ್ಳಿ ಫ್ರೈ ಆಗಿದೆ. ಈಗ ಮಸಾಲೆ ರುಬ್ಕೊಂಡಿದ್ರಲ್ಲ, ಮಸಾಲೆ ಹಾಕೋಣ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು, 1-2 ನಿಮಿಷ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಳ್ಳೋಣ. ಸ್ವಲ್ಪ ಹಾಕೋಣ, ಮತ್ತು ಅಕ್ಕಿ ಹಾಕ್ತೀವಲ್ಲ ನೋಡ್ಕೊಂಡು ಹಾಕೋಣ. ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಸೋಯಾ, ನೋಡಿ, ಸೋಯಾ ನೀರಲ್ಲಿ ಹಾಕಿದ್ನಲ್ಲ, ಆ ಸೋಯಾನ ನೀರೆಲ್ಲ ತೆಗ್ದಿದ್ದೀನಿ. ಈ ಥರ ಹಿಂಡಿದ್ರೆ ನೀರೆಲ್ಲ ಸೈ ಹೊಲ್ಟೋಗುತ್ತೆ. ಹಾಕ್ಬಿಟ್ಟು ಆ ಥರ ಹಾಕ್ಕೊಬೇಕು. ನೋಡಿ, ಈ ಥರ ನೀರು ನಾನೆಲ್ಲ ತೆಗ್ದಿದ್ದೀನಿ, ಆದರೆ ಇನ್ನೂ ಇರೋದು ಬರ್ತಾ ಇದೆ. ನೀರೆಲ್ಲ ತೆಗೆದ್ಬಿಟ್ಟು ಈ ಥರ ಹಾಕ್ಕೊಬೇಕು. ಈಗ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಇರ್ತದೆ. ಈಗ ಉಪ್ಪು ಹಾಕೋಣ. ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ರುಚಿ ತಕ್ಕ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಈಗ ಸ್ವಲ್ಪ ಉಪ್ಪೆಲ್ಲ ಹಾಕಿ ಮಸಾಲೆ ಜೊತೆ ಸ್ವಲ್ಪ 2 ನಿಮಿಷ ಫ್ರೈ ಆದರೆ ಸೋಯಾ ಎಲ್ಲ ಚೆನ್ನಾಗಿ ಟೇಸ್ಟ್ ಸಿಗ್ತದೆ. ಸ್ವಲ್ಪ ಉಪ್ಪು ಹಾಕೋಣ. ಆಮೇಲೆ ನೋಡಿ ಹಾಕೋಣ. 1-2 ನಿಮಿಷ ಮಸಾಲೆಯಲ್ಲಿ ಫ್ರೈ ಆಗಲಿ.
ನೋಡಿ ಸ್ವಲ್ಪ ಬಟಾಣಿ. ಈಗ ಅಕ್ಕಿ ಹಾಕ್ಕೊಂಬಿಡೋಣ. ನೀವೆಷ್ಟು ತೊಗೊಂಡಿದ್ರೋ ಅದೆರಡು ಡಬ್ಬಲ್ಲು ನೀರು ಹಾಕಬೇಕು. 1 ಗ್ಲಾಸ್ಗೆ 2 ಗ್ಲಾಸು ನೀರು ಹಾಕಬೇಕು. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 4 ಗ್ಲಾಸ್ ನೀರು ಹಾಕಬೇಕು. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡೋಣ. ನೋಡಿ ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈಗ ಐ ಫ್ಲೇಮ್ ಜೋರಾಗಿಟ್ಟು ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಕುದ್ದಿದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಇದು ಚೆನ್ನಾಗಿ ಕುದಿಬೇಕು. ಆಮೇಲೆ ಚೆನ್ನಾಗಿ ಕುದಿಯುವಾಗ ಉಪ್ಪು ಖಾರ ಟೇಸ್ಟ್ ನೋಡಿದ್ರೆ ಉಪ್ಪು ಖಾರ ಗೊತ್ತಾಗುತ್ತೆ. ಏನು ಬೇಕೋ ಸೇರಿಸ್ಕೊಬೋದು. ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಒಂದು ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ನೋಡಿ ಟೇಸ್ಟ್ ನೋಡಿ ಗೊತ್ತಾಗುತ್ತೆ. ಸ್ವಲ್ಪ ನೀರು ತಗೊಂಡು ನನಗೆಲ್ಲ ಸರಿ ಇದೆ. ತುಪ್ಪ ನಿಮ್ಗೆ ಆಪ್ಷನಲ್ಲು, ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ. ನನಗೆ ಯಾವಾಗಲೂ ತುಪ್ಪ ಹಾಕೋದೇ ಇಷ್ಟ. ನಮ್ಮ ಮನೇಲಿ ಇಷ್ಟಪಟ್ಟು ತಿಂತಾರೆ, ಹಂಗಾಗಿ ತುಪ್ಪ ಹಾಕ್ತೀನಿ ನಾನು ಜಾಸ್ತಿ. ಹೆಲ್ತ್ಗೂ ಒಳ್ಳೇದಲ್ವ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಿಲ್ ಬಂದರೆ ಸಾಕು. ಸೋಯಾ ಬಿರಿಯಾನಿ ಅಥವಾ ಸೋಯಾ ಪಲಾವ್ ರೆಡಿ ಆಗುತ್ತೆ. ನೋಡಿ ಕುಕ್ಕರ್ ತಣ್ಣಗಾಗಿದೆ. ಕುಕ್ಕರ್ ಓಪನ್ ಮಾಡೋಣ. ಸೋಯಾ ಪಲಾವ್ ರೆಡಿ ಆಯಿತು. ಈಗ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಲೈಟ್ ಮಸಾಲೆ ಸೋಯಾ ಪಲಾವು, ಹೆಲ್ತಿ ಸೋಯಾ ಪಲಾವು. ತುಂಬ ಮಸಾಲೆನೂ ಹಾಕಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬೇಗ ಒಂದು 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು, ಡಿನ್ನರ್ ಮಾಡ್ಕೊಬೋದು. ನೋಡಿ ನೋಡಿ ಸೋಯಾ ಪಲಾವ್ ರೆಡಿ. ನಾನು ಅದ್ರ ಜೊತೆ ಪಕೋಡ ಮಾಡಿದೆ. ರಾಯ್ತ ಏನು ಮಾಡಿಲ್ಲ, ಬರೀ ಮೊಸರು ಮಾಡಿದ್ದೀನಿ. ಹಾಕಿರೋದು ಮನೆಯಲ್ಲೇ ಮೊಸರಿದೆ. ಬನ್ನಿ ಟೇಸ್ಟ್ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಮಸಾಲೆ ಕಮ್ಮಿ, ಟೇಸ್ಟು ಸೂಪರ್. ತುಂಬ ಬಿಸಿ ಇದೆ. ಮಕ್ಕಳಂದರೆ ಇಷ್ಟಪಡ್ತಾರೆ ಸೋಯಾ ಪಲಾವು ಎಲ್ಲನೂ. ನನ್ನ ಮಗನಿಗಂದರೆ ತುಂಬ ಇಷ್ಟ ಸೋಯಾ ಪಲಾವ್. ಉಪ್ಪು ಖಾರ ಎಲ್ಲ ಸರಿಯಾಗಿದೆ, ತುಂಬ ರುಚಿಯಾಗಿದೆ. ಸಖತ್ತಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.